ಹೊರಸು ಪರಸು ಏನು ತರಿಸಿಲ್ಲವ. ನಿನಗೊಂದು ಮೆತ್ತನ ಹಾಸಿಗೆನೂ ಇಲ್ಲ. ಆ ಕಡೆ ಮನೆಗೆ ಹೋಗಿ ತರ್ತೀನಂತ, ಬಾ ಈ ಕಡೆಗೆ. ನಂಗೆ ಯಾವ ಹೊರಸು ಪರ್ಸು ಏನು ಬೇಡ. ಇವ್ರಿಗೆ ತಮ್ಮರಿಗೆ ಬಾ ಅಂತ ಹೇಳ. ಏನ ಮಾಡೋಣ ಅಂದ್ರಲ್ಲ, ತಮ್ಮರಿಗೆ ಬಾ ಅಂತ ಹೇಳು. ಅತ್ತಿಯರ ನಾನ ಬಂದಿನ್ರಿ. ಯಾಕ ನೀ ಒಳಗ ಬಂದ್ಬಿಡ, ಇಲ್ಲಿ ತಂಡೈತಿ. ಬಾ ಅಂತೀನಿ ಮೊದ್ಲ. ಅದ ಆಮೇಲೆ ಮಾತಾಡೋಣಂತ. ಮೊದ್ಲು ತಮ್ಮರನ್ ಕೇಳು. ಅದೇನ ಹೇಳ್ತೀನಂದ್ರಲ್ಲ, ಮೊದ್ಲು ತಮ್ಮರನ್ ಕೇಳು. ತಡಿ, ನಿಂಗೆ ತಲೆ ಕಟ್ಟೋದ್ರ ತರ್ತೀನಿ. ನಂಗೀಗೇನು ಬೇಡ. ಮೊದ್ಲು ನನ್ನ ಕೂಸು ನನ್ನ ಕೈಗೆ ಸೇರ್ಬೇಕು, ಆಮೇಲೆ ನಂಗೆ ನೆಮ್ಮದಿ. ಅಲ್ಲಿವರೆಗೂ ನಂಗೆ ನೆಮ್ಮದಿ ಇಲ್ಲ ಲಕ್ಷ್ಮಿ, ನಂಗೆ ನೆಮ್ಮದಿಲ್ಲ. ಕವಿತಾ, ಮಾವರಿಗೆ ನೀರು ತೊಂಬರವ. ಅತ್ತಿಯರ ನಂಗೇನ್ ಬ್ಯಾಡ್ರಿ, ನಾ ಎಲ್ಲ ಕುಡುತ್ತೀನಿ ಬಂದಿನಿ. ದೊಡ್ಡವ ಪಾಪ ಪಾಪ ಅಲ್ಲಿ ಬೇರೆ ಕಡೆ ಐತವ ಕವಿತಾ. ಇನ್ನೊಂದ್ ಸ್ವಲ್ಪ ದಿನ ಅವ್ರ ಮನೆಗಿದ್ದ ಚಂದಾಗ ಉಂಡು ತಿಂದು ದಪ್ಪಾಗಿ ನಮ್ಮ ಮನೆಗೆ ಬರ್ತಾವ. ಕರ್ಕೊಂಡ್ ಬರ್ತೀನಿ ಪಾಪನ್ನ. ಮತ್ತ ಪಾಪ ಸತ್ತೈತಿ ಅಂತ ಹೇಳ್ತಾರಲ್ಲ ದೊಡ್ಡವ, ಕರೆಯನ್ನ? ಯಾರವ ಅವ್ರು ಹೇಳ್ತಾರ? ಯಾರು ಏನೇನಾರ ಹೇಳೋದ್ ನಂಬಡ. ಒಂದಿನ ಕರ್ಕೊಂಡ್ ಬರ್ತೀವಿ ಮನೆಗೆ. ಹೌದವ ಕವಿತಾ, ಪಾಪ ಬರ್ತ ಮನೆಗೆ. ಮತ್ತ ಅಮ್ಮ ಬೈಯಾಕತ್ತಿದ್ಲು, ಆಕಿ ಮಾಡಿದ್ದಕ್ಕ ಆಕಿಗೆ ಚಲೋನ ಆಗೈತಿ, ಹಿಂಗ ಆಗ್ಬೇಕು ಅಂತಂದು. ನೀ ಬಿಡು, ಹೋಗ್ ಮಾಮಗ ಒಂದಿಟ್ಟು ಚಾಕಿಡ್ ಹೋಗ್ರಿ ಮಾಮಗ. ಅತ್ತಿಯರ ಅವರು ಹಂಪಮ್ಮ ಕರ್ದಾರಲ್ರಿ, ಅವರು ಎದಕ್ ಹೆದರ್ತಾರ್ರಿ? ದೇವ್ರಿಗೆ ದೆವ್ವಕ್ಕ ಎದಕ್ ಹೆದರ್ತಾರ ಹೇಳ್ರಿ? ಅವ್ರ ಮನ್ಯಾಗ ಅದ್ಯಾವ್ದ ಭೂತಾರಾಧನೆ ಏನೋ ಮಾಡ್ತಾರ. ಯಾಕಂದ್ರೆ ಅವರು ಇಲ್ಲಿ ಇರಲ್ಲಲ್ಲ, ಅವ್ರ ತಾತ ಮುತ್ತಾತಂದ್ರು ಮಂಗಳೂರು ಕಡೆ ಎಲ್ಲಾರಂತ. ಹಾಗಾಗಿ ಅವ್ರ ಮನೆಗೆ ಬೇರೆನೇ ದೇವ್ರೈತಿ. ಅದೇನಾರ ಅಪಚಾರ ಆತಂದ್ರೆ ಆ ದೇವ್ರಿಗೆ, ಅವ್ರ ಮನೆಗೆ ಕೆಲಸ ಮಾಡ್ರ ಮ್ಯಾಗರ ಅದು ದೇವ್ರು ಬರುತ್ತಾ, ಇಲ್ಲ ಅವ್ರ ಮನೆಗೆ ಇರೋರ ಮ್ಯಾಗರ ಬರುತ್ತಾ, ಇಲ್ಲ ಯಾರು ಅಪಚಾರ ಮಾಡಿರ್ತಾರಲ್ಲ ಅವ್ರ ಮ್ಯಾಗ ಬಂದು ಹೇಳುತ್ತದು. ಆ ಥರ ಐತಿ. ಹೌದಾ? ಸಾಕು, ಇಷ್ಟು ಸಾಕು ನಮಗ. ಅವ್ರನ್ನ ಹಿಡಿಯಕ್ಕೆ ಇಷ್ಟ ಸಾಕು. ನನಗನ್ಸೋ ಪ್ರಕಾರ ನಮ್ಮ ಶಿವಮ್ಮಂತರೂ ಎದಕ್ಕೂ ಬಗ್ಗಲ್ಲ, ದೇವ್ರಿಗೂ ಬಗ್ಗಲ್ಲ, ದೆವ್ವಕ್ಕೂ ಬಗ್ಗಲ್ಲ. ಆದ್ರ ಹಂಪಮ್ಮಕ್ಕರ ಬಗ್ಗೆ ಬಗ್ತಾರಲ್ಲ. ಹ್ಞೂಪ್ಪ, ಅವರು ನಂಬ್ತಾರ, ಭಾಳ ದೇವ್ರು ನಂಬ್ತಾರ. ಹೇಳ್ಕಿ ಕೇಳ್ಕಿ ಜಾತಕ ಮಾಟ ಮಂತ್ರ ಇಂಥವೆಲ್ಲ ಭಾಳ ನಂಬ್ತಾರ ಅವರು. ಸಾಕು ಬಿಡ್ರಿ ಅತ್ತೀರ, ಸಾಕು. ಇನ್ನ ನಮ್ಮ ಕೂಸು ನಮ್ಮ ಮನೆಯಾಗಿರೋದಂತರೂ ಖಂಡಿತ ರೀ, ತಲೆ ಕೆಶಣದ್ ಬೇಡ. ಅತ್ತೀರ ನೀವು ಬರ್ರಿ ಇಲ್ಲಿ. ಏನಪ್ಪ? ಅವ್ರಿಗೆ ನಿಮ್ಮನ್ನ ಕರೆದಿದ್ರಲ್ಲ, ಮತ್ತೆ ಯಾವಾಗಾರ ಕರೀಲಿ. ಏನಾರ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವ ಏನಾರ ನೆವ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ರಿ. ಈಗ ಹೋಗ್ರಿ, ಇವಾಗ ಹೋಗಿ ಬರಿಲ್ಲಿ, ನಾ ಹೇಳ್ದಂಗೆ ಮಾಡ್ರಿ. ಯಪ್ಪ ನನಗಾಗಲ್ಲಪ್ಪ. ತಮ್ಮರ ಬ್ಯಾರೆ ಏನ್ರಿ ಹೇಳಂಬಿಡ್ರಿ, ಬೇಕಾದ್ರೆ ಹೋಗಿ ಮಾತಾಡೋಣ ಕುತ್ಕೊಂಡು. ನೀವು ಬರ್ರಿ, ಇದೆಲ್ಲ ಬ್ಯಾಡ ಅಂತೀನಿ ನೋಡ್ರಿ ನಾನು. ಅಲ್ಲ ಲಕ್ಷ್ಮಿ, ನನ್ನ ಕೂಸು ಮನೆಗೆ ಸಿಗದ್ ನಿನ್ನ ಮನೆಗೆ ಬರೋದು ಇಷ್ಟ ಇಲ್ಲ ನಿನಗೆ? ಹೇಳು. ಯಾಕ ಎಂತ ಮಾತು ಮಾತಾಡ್ತೀಯ ಯವ್ವ? ನನಗೆ ನೀನು ಹಿಂಗೆ ನೋಡಕ್ಕೆ ಆಗವಲ್ದು. ಆತು, ಈಗ ನೀನು ಒಂದಿತ್ತು ಏನು ಅಡಿಗೆ ಪಡಿಗೆ ಮಾಡಿಕೊಟ್ಟು ಹೋಗ್ತೀನಿ ತಡಿ. ಏನು ಬೇಡ ನನಗೆ, ಯಾವ ಅಡಿಗೆನೂ ಬೇಡ, ಏನೂ ಬೇಡ. ನೀ ಹೋಗಿ ಮೊದಲು. ಆತು, ನಿನಗೊಂದಿಟ್ಟು ಸಿರಾರ ಮಾಡಕ್ಕೆ ಹೇಳ್ತೀನಿ. ಕವಿತಾ ಮಾಡ್ತಾಳ, ಮಾಡಿ ಬಿಸಿ ಬಿಸಿದು ಕೊಡ್ತಾಳ. ಮತ್ತು ಮಗುಗೆ ಹಾಲಾರ ಕುಡಿಸ್ಬೇಕಲ್ಲ ನೀನು. ನಾವೇನೇನು ಅನ್ಕೊಂಡ್ವಿ ಕೊನೆಗೆ ನಿಂದ ಮಗು ಅಂತ ಗೊತ್ತಾತಲ್ಲ, ಅದಕ್ಕಾರ ನೀ ಚಂದಾಗ ತಿಂದು ಗಟ್ಟಿರ್ಬೇಕಲ್ಲ ಯಕ್ಕ. ಕವಿತಿ ಇವ ದೊಡ್ಡವಾಗ ಒಂದಿಟ್ಟು ಚಂದಾಗ ಜಗ್ಗು ತುಪ್ಪ ಹಾಕಿ ಸಿರಾ ಮಾಡ್ಕೊಡ್ತೀಯ ಇವ? ಹ್ಞೂ ಯವ್ವ. ಅಳಕಾಗ ಮಾಡ್ಬೇಕಾ ಏನು ನಾನು ಇದು ಮಾಡ್ತೀವಲ್ಲ ಸಜ್ಕದ ಹೋಳ್ಗಿ, ಹಂಗೆ ಮಾಡ್ಬೇಕಾ ಇವ? ಅದು ಆ ರವದ್ಲಿ ಮಾಡಬೇಡ, ಅವು ಸಣ್ಣನು ಬಾಂಬೆ ರವ ತಂದಿಟ್ಟಿ ನೋಡು, ಅದ್ರಾಗ ಬೆಲ್ಲ ಹಾಕಿ ಮಾಡ ಯವ್ವ. ಇನ್ನೊಂದು ನಿಮ್ಮ ದೊಡ್ಡವ್ಗೆ ಇವು ರವ ನೀವು ಯಾರು ಪಿಟ್ಕೆ ಬಡ್ದಿದ್ರಾಗಂತ ಇಟ್ಟಿ ನೋಡು, ಆ ರವದಾಗ ಮಾಡು. ಆತವ, ಅದ ರವದಾಗ ಮಾಡ್ತೀನಿ. 1 ಗ್ಲಾಸ್ ರವಕ್ಕೆ 1.5 ಗ್ಲಾಸ್ ಬೆಲ್ಲ ಹಾಕ್ಲೋದಿಲ್ಲ? ಇಲ್ಲವಾ, 1 ಗ್ಲಾಸ್ ರವಕ್ಕೆ 1 ಗ್ಲಾಸ್ ಬೆಲ್ಲ ಹಾಕಿ ಸಾಕು. ಜಾಸ್ತಿ ಸಿಹಿ ತಿನ್ನಲ್ಲ ನಿಮ್ಮ ದೊಡ್ಡವ. ಸಿರಾ ತಿಂದು ಬ್ಯಾಸ್ರಾಗೈತಿ. ಸೋತಿ ಬೀಜ ಮಾಡನ್ಬಿಡು. ಅಷ್ಟು ಮಾಡು. ಸೋತಿ ಬೀಜದ ನೋಡು, ನೀರಿಡು, ಕತ ಕುದಿಸು. ನಂಗೆ ಯಾವತ್ತೂ ಮಾಡಿಲ್ಲ ಸೋತಿ ಬೀಜನ. ಈಗ ಹೇಳಕತ್ತೀನಲ್ಲೇ, ತಲೆ ತಿನ್ಬೇಡ. ಮೊದ್ಲ ಈಗ ಆಕಿ ಮನೆಗೆ ಹೋಗ್ಬೇಕಂತ ನನಗೆ ನೋಡಿದ್ರ ಜೀವದಾಗ ಜೀವಿಲ್ಲ, ನೀರು ಬಿಟ್ಟೆಲ್ಲಿ ತಿನ್ಬೇಡ. ಆತು ಕೇಳಿಲ್ಲಿ, ಒಂದ್ ದಿವಸ ನೀರು ಕುದಿಕಿಡು. ಕೊತ ಕುದಿಯ ಮುಂದಾಗ ಇದನ್ನ ಹಾಕು, ಇವನ್ನ ಸೊತ್ತಿ ಬೀಜನ. ಅವು ಕುದ್ದು ಹಣ್ಣು ಆಮೇಲೆ ನಿಂಗೆ ಗೊತ್ತಾಗತ್ತೆ. ಈಚಿಗೆ ನೋಡು, ಚಂದ ಕುದ್ದವು, ಹಸಿ ಬಿಸಿ ಇಲ್ಲ ಆತಂದ್ರ 1 ಗ್ಲಾಸ್ ಬೆಲ್ಲ ಹಾಕಿ, ಏಲಕ್ಕಿ ಪುಡಿ, ಒಂದಿಟ್ಟು ತುಪ್ಪ, ಶುಂಠಿ ಪುಡಿ ಹಾಕು. ತಿಳಿತಾ? ಆತಾ. ಶುಂಠಿ ಪುಡಿನ ಒಂದು ಈಟ ಜಜ್ಜಿ, ಒಣ ಶುಂಠಿ ಒಂದು ಈಟ್ ಜಜ್ಜಿ
ಚೂರ ಹಾಕು ಏನು ಮತ್ತೆ ಜಗ್ಗು ಓಟು ಏಲಕ್ಕಿ ಕಾಯಿ ಹಂಗೆ ಗಿಡದ ಹಾಕ್ತಿ ಹಂಗೆ ಹಾಕ್ಬಿಡ. ಏಲಕ್ಕಿ ಕಾಯಿ ಒಂದು ಪೂರ ಹಾಕು, ಶುಂಠಿನ ಒಂದು ಬೆಳ್ಳಾಗ ಒಂದು ಚಿಟಿಕಿ ಹಾಕು ತೀತಾ. ತೇನಿತ್ತು ನೀವು ಹಂಗಂದ್ರೆ ಇರ್ರಿ ನಾ ಹೋಗ್ತೀನಿ. ನಾನು ನೋಡಿದ್ರ ಧೈರ್ಯನ ಸಾಲ್ವಲ್ದು. ಹೆಂಗದನ್ನ ಈತ ಇರಣ್ಣರಪ್ಪ ಆರಾಮಾಗೆ ನಾನು ಎಲ್ಲಿ ಹೋಗಿನ ಅಕ್ಕ, ನಿನ್ ಜೊತೆಗೆ ಅಲ್ಲಿಗೆ ಬಂದೀನಿ, ಈಗ ಇಲ್ಲಿದ್ದೀನಿ, ಈಗ ಮತ್ತೆ ಅಲ್ಲಿಗೆ ಕಳ್ಸಕತ್ತೀರಿ. ಈತ ಹೆಂಗದ ನಂತರ ನೋಡಿಲ್ಲ ಪಾಪ. ನೀವೇನು ತಲೆ ಕೆಸ್ಕೊಬಿಡ್ರಿ ಅತ್ತೀರ, ಆರಾಮದಾರಿ ಮಾವಾರ. ನಾ ಈಗ ಅಲ್ಲಿಂದನೇ ಬಂದೀನಿ. ಸುನೀತಾ ಅದಾಳಲ್ಲ, ಸುನೀತಾ ನೋಡ್ಕೊಳಕತ್ತಾರ, ನೀವು ಇಲ್ಲಿ ನೋಡ್ಕೊಳ್ರಿ. ಇವರು ಇಲ್ಲ, ಮುದುಕಿನು ನಿಮ್ಮ ಮನ್ಯಾಗ ಮಗಳು ಕರ್ಕೊಂಡು ಹೋಗ್ಯಾಳ. ಹೌದ್ರಾಳ್ರಿ ಅಂದ್ರಿ. ಪಾಪ ಸುನೀತಾ ಒಂದಾಗೈತಿ, ಅದು ಬಸರಿದ್ದ ಹೆಣ್ಮಗಳು ಪಾಪ ಒಂದಾಗಿ. ಅದು ಅತ್ತಿಯರ ಈಗ ನನ್ನ ತಂಗಿ ಬಂದಿದ್ದಳ್ರಿ. ಅಯ್ಯಯ್ಯ ಹೌದಾ ಯಪ್ಪ, ತಡಿ ಹಂಗಂದ್ರೆ ನಮ್ಮ ಮನೆಗೆ ಹೋಗ್ತೀನಿ. ಇಲ್ಲಿ ಯಾರ ಕರ್ಕೊಂಬಂದ್ಬಿಡ್ಬೇಕಿಲ್ಲಕ್ಕಿನ್ನ, ಅಲ್ಲೇ ಹಾಕ್ಬಿಟ್ರಿ ನೀವು ಅವ್ರನ್ನ. ಇಲ್ರಿ, ಅದು ವಾಪಸ್ ನಮ್ಮ ಮಾವಾರ ಹತ್ರ ಹೋಗ್ಯಾಳ್ರಿ, ಅಲ್ಲಿ ಹೋಗ್ತೀನಿ ಅಂತಂದು. ಇಲ್ರಿ ಹೋಗ್ಯಾಳ. ಮತ್ತೆ ಇಲ್ಲಿ ಮತ್ತೆ ಈಕಿನ ಹೋಗ್ಬೇಕು ಯಾಕಳ, ಅಲ್ಲಿ ಹೋಗ್ಬೇಕೆ ಆದ್ರಿ ಆಕಿನ. ಅದಕ್ಕೆ ನನ್ನ ಗಂಡ ಮನೆಗೆ ಹೋಗ್ತೀನಿ, ಇವ್ರನ್ನ ಕರ್ಕೊಂಡ ಹೋಗ್ತೀನಿ ಅಂತ ಹೋಗ್ಯಾಳ ಅಲ್ರಿ. ಹೌದಾ, ಆತಾಳಪ್ಪ, ನಾ ಬರ್ಲೆ ಹಾಗಾದ್ರೆ. ಧೈರ್ಯವಾಗಿ ಹೋಗ್ರಿ, ಏನೂ ಆಗಲ್ಲ. ಲೇ ನೀ ಇಲ್ಲೇ ಇರು, ಏನ ನಾ ಬರೋವರ್ಗ ಇಲ್ಲ ದೇವ. ಹೂ ಕಟ್ಟಕ್ಕೂ ಹೋಗಿಲ್ಲ, ಮತ್ ಮನ್ಯಾಗ ಚಾ ಕುಡಿ ಇಲ್ಲ ನೋಡಿ, ಚಾ ಮಾಡ್ಕೊಂಡು ಕುಡಿಯೋಣ ಅಂದ್ರ ಮತ್ತೆ ಹೆಂಗೀಗ ಊಟಕ್ಕೆ. ನಾ ಬಂದೆಲ್ಲ ಅಡಿಗೆ ಮಾಡ್ತೀನಿ. ಇವ್ರ ಮುತ್ತಣ್ಣನ ಅಂಗಡಿಗೆ ಹೋಗಿ ಹಿಂಗ ಅವು ಬಂದು ಕೊಡ್ತಾಳಂತ ಅಂತೇಳಿ ₹1 ಚಾ ಪುಡಿ ₹1 ಸಕ್ಕರೆ ತಗೊಂಬ ಹೋಗು. ಹಂಗ ಜೋಳ ಕೊಡು, ಜೋಳ ಕೊಟ್ರ ಈಗ ಗೋದಾವರಿ ಅಮ್ಮ ನಿನಗೆ ಇದು ಕೊಡ್ತಾಳೆ, ಹಾಲು ಕೊಡ್ತಾಳೆ. ಹೋಗು ಗೋದಾವರಿ ಅಮ್ಮನ ಮನೆಗೆ ಹೋಗಿ ಹಾಲು ಇಸ್ಕೊಂಡು ಜೋಳ ಕೊಟ್ಟು ತಗೊಂಬಂದು ಚಾ ಮಾಡಿ ಮಾಮಗೂ ಕೊಡು, ಹೋಗು. ಆಕೆಲ್ಲಿ ಒಬ್ಬೇಕೆ ಯಾಕಳ್ರಿ ಎತ್ತೀರ ಸುನೀತಾ, ನಾ ಹೋಗ್ತೀನಿ. ಆತಾಳ್ರಪ್ಪ, ಹಂಗಂದ್ರೆ ಈಗ ನೋಡ್ಕೊಂತಾಳೆ. ಹೋರಿ ನೀವು ಅಲ್ಲೇ ಹೋರಿ, ನೀವು ಹೇಳೋದು ಕರೆ ಐತಿ. ಈಗ ಹೇಳಿದ್ ನೋಡಿ ನಮ್ಮ ಶಶವ್ಗ, ನೀವು ತಿರುಗಿ ಮಾಡ್ರಲ್ಲೇ ಗಣ ಒಂದಿಟ್ಟು ಶಶಿ ಹಾಕಕ್ಕೆ ಮಣ್ಣು ತೊಗೊಂಬರ್ರಿ. ಇನ್ನೇನು ಶ್ರಾವಣ ಮಾಸ ಬಂತು, ನಾಗರ ಪಂಚಮಿಗೆ ಶಶಿ ಬೇಕು ಅಂತಂದು ಎಲ್ಲಿ ಹೋದ್ಲ ಏನ. ಈಗ ಚಂದ್ರಕಲಾನೂ ಇಲ್ಲ, ಶಶಿಕಲಾನೂ ಇಲ್ಲ, ಏನು ಮಾಡ್ಬೇಕಾತ್ ಇವ್ರಿಬ್ರಿಗೂ ಮನಿನ ಹೊಂದಬಾರ್ದಂತಾರ. ಚಂದಾಗ ಹೋಗಿ ಗಂಡ ಮನೆಗೆ ಬಾಳೆ ಮಾಡ್ರವ ಅಂದ್ರೆ ಇಬ್ಬರು ಅದಕ್ಕೂ ತಯಾರಿಲ್ಲ. ನನ್ನ ಜೀವ ತಿನ್ಕೊಂಡು ಇಲ್ಲೇ ಅವ್ರ ಮನೆ ಸೇರ್ಕೊಂಡ್ ಕುಂತಾರ. ಅಯ್ಯಯ್ಯ ಅಲ್ಲಿ ಬರೋದು ಹೌದು, ಈಕಿ ವಿಮ್ಲಿಯಾರವ್ವ ಏನು ಭಾರಿ ಖುಷಿಲೇ ಟಣ ಹಾರ್ಕೊಂಡು ಬರಕತ್ತಾರ. ರೊಕ್ಕ ತಂದಾರ ಏನಾರ ಇಲ್ಲಿಲ್ಲ, ಊರನಾರ ಯಾರೂ ಇಲ್ಲ, ರೊಕ್ಕನ ತಂದಂಗೈತಿ. ಭಾರಿ ಖುಷಿಯಾಗಿ ಬರಕತ್ತಾರ. ಬರಲಿ ಒಳಗೆ ಹೋಗ್ತೀನಿ. ನಾನು ಯಾಕೆ ಇವ್ರನ್ನ ಸ್ವಾಗತ ಮಾಡೋಕ್ಕಿಲ್ಲ ನಿಂದ್ರಲ್ಲಿ. ಲವ್ ಎದಳ, ನಿನಗೆ ಯಾವಾಗ ನಿದ್ದೆ ಮಾಡೋದ ಚಿಂತೆ ನಿನಗೆ. ಊರು ಭಾಡೆ ಅಲ್ಲಿ ನೋಡ್ಬಾ, ನಿನ್ನ ಹೆಂಡ್ತೀನಿ ಮತ್ತೆ ಬರಕತ್ತಾಳ. ಬರ್ತಾರ ಸರಿ. ಅಂಬರೀಷ್ ಬಂದಿನಲ್ಲಿ ಸರಿ, ಅದಕ್ಕೆ ಹೆದರಿಕೆ ಆಗೈತಿ. ಕೂಸ್ನ ಕರ್ಕೊಂಡು ಯಾವಾಗ ಬಂದೆ ಬಿಟ್ಬಿಟ್ಟು ಹಿಡ್ದೈತಿ, ಅದಕ್ಕೆ ರೊಕ್ಕ ತಗೊಂಡ ಬಂದಾರ. ಸುಮ್ಮನಿರು, ಅದು ಏನಾಗ ಕಳ್ದತ್ತಂದು ನಾಟಕ ಮಾಡಿ ನೋಡಬಾರ್ದು ಇವ್ರದು. ಏನ್ಲೇ ಹೊರಗೆ ಯಾರೂ ಇಲ್ಲಲ್ಲೇ ವಿಮಲಿ? ಮತ್ತು ಮಧ್ಯಾಹ್ನ ಎದಿಗಡ್ರಾಗ ತಿಂದಿರ್ತಾರ, ಬಿದ್ದಿರ್ತಾರ ಬಾಗ್ಲ ಮುಂದೆ ಮಾಡ್ಕೊಂಡು. ಮತ್ತೆ ಮತ್ತೆ ಮಾತಾಡೋಕೇಬೇಕು, ನಾವು ಬಾಗ್ಲ ಹಾಕಲ್ಲವ ಅಂತಾರ. ಈಗ ನೋಡಿ, ಈಗ ತರಬಾಗ್ಲನ್ನ ಹೇಗೆ ಬಂದ್ ಮಾಡಿ ಬಿದ್ದಾವು. ಸುಮ್ಮನಿರಲಿ, ಸುಮ್ಮನೆ ನಿಂತ್ಗ. ನೀನು ಮೊದ್ಲು ಮನೆ ಹೊಕ್ಕ ಹೇಳ್ತೀನಿ. ನಾನು ಏನೇನ ಕಷ್ಟಪಟ್ಟು ನಿನ್ನ ಮನೆಗೆ ಸೇರಿಸ್ಬೇಕಂತ ನಾ ಬಂದೀನಿ. ನೀನು ಅಪ್ಪದೆಪ್ಪನ ಮಾತಾಡ, ಸುಮ್ಮನಿಂದ್ರು. ಕರಿ ನಿಮ್ಮ ಅತ್ತಿ ಕರಿ. ಅತ್ತೀರ ಅಯ್ಯ ವಿಮಲವ, ಬಾ ಈಗ ಬಂದ್ರೇನ್ರಿ ಅಮ್ಮರ? ಆರಾಮದ್ದಾರಿ ಮನೆಗೆಲ್ಲಾರ? ಹ್ಞೂ ರೀ, ಈಗ ಬಂದೀವಿ ನೋಡ್ರಿ. ಆರಾಮದಿರಿ ಗಡ್ತಾರ? ನಮ್ಮ ಮನ್ಯಾಗ ಏನು ಕೇಳ್ತೀರಿ? ಏನು ನೆಟ್ಟಿಗಿಲ್ರಿ. ನಾ ಹೆಂಗೆ ಒಟ್ಟು ನನ್ನ ಮಗಳು ಬಾಳೆಕರ ಹತ್ತಿಸ್ಬೇಕಂತಂದು ಅವಸರ ಮಾಡಿ ನನ್ನ ಮಗಳು ಕರ್ಕೊಂಬಂದೀನಿ ರೀ. ನನ್ನ ಮಗಂದು ಅದು ಎಂಥದ ಭತ್ತ ಕೊಯ್ಯ ಮಿಷಿನ್ನೇ ಕೈ ಸಿಕ್ಕೊಂಡು ಕೈಯೇ ಕತ್ತರಿಸಿ ಹೋಗೈತ್ರಿ ಪೂರಾ. ಏನು ಕೇಳ್ತೀರಿ? ಹಾಸಿಗೆ ಹಿಡ್ದು ಬಿಟ್ಟಾನ್ರಿ ನನ್ನ ಮಗ. ಏನು ಹೇಳಕತ್ತೀರಿ ನೀವು? ಮಗನ ಕೈ ಕತ್ತರಿಸೈತೆ? ಯಾವಾಗ್ರಿ? ಎಷ್ಟು ತಿಂಗಳಾತು? ನನ್ನ ಮಗ ಏನೂ ಹೇಳಿಲ್ಲಲ್ಲ. ನನ್ನ ಮಗ ಬಂದಾಗ ಎಲ್ಲರೂ ಆರಾಮಾಯ್ತು ಕಾಣುತ್ತೆ. ಯಾಕಂದ್ರೆ ನನ್ನ ಮಗ ಏನೂ ಹೇಳೇ ಇಲ್ಲ. ತಡ್ರಿ ಕರಿತೀನಿ. ಭಾಳ ದಿನ ಆಗಿಲ್ರಿ, ಈಗ ಒಂದು 4-5 ದಿನ ಆತಾಟ, ಭಾಳ ದಿನ ಆಗಿಲ್ಲ. ಅಯ್ಯ ಏನು ಹೇಳಕತ್ತೀಯವ್ವ ನೀನು? ಅಲ್ಲ ಮುದುಕಿ, ನಿನ್ನ ಮಗನ ಕತ್ತರಿಸಿ ಎಲ್ಲದನ? ಈಗ ದವಾಖಾನೆಗದನ? ಎಲ್ಲದನ? ಆರಾಮರದನೇ ಇಲ್ಲ? ಅಯ್ಯ ಅವನಿಗೆ ಏನಾಗಂದ್ರಿ, ದಾಡಿ ಆರಾಮದನ, ಸುಮ್ಮನಿರಿ. ಈಗ ಅದ ಅವ ಇದಾದವನ. ಏನು ಇದಾದವ? ಏನು ಹೇಳಕತ್ತೀರಿ ನೀವು? ಅದು ಹೆಂಗೆ ಬಂದಿರಿ ನೀವು ಬಿಟ್ಟು ಮಗನ್ನ?
ನೋಡ್ರಿ ನನ್ನ ಮಗಳು ಭಾಳ ಕತ್ತದು ಭಾಳ ಮುಖ್ಯ ಆಗಿತ್ತು. ಯಾಕಂದ್ರೆ ಬಂದು ಎಷ್ಟು ತಿಂಗಳಾಗೈತ್ರಿ ನನ್ನ ಮಗಳು. ಎಲ್ಲರೂ ಗಂಡ ಬಿಟ್ಟಕಿ ಅಂತ ಊರು ತುಂಬ ಅನ್ನಕತ್ರ ನಾನು ನನ್ನ ಮಗಳು ಹ್ಯಾಕ್ ತಲೆ ಎತ್ಕೊಂಡ್ ಬದುಕ್ಬೇಕ್ರಿ? ನೀವೇ ಹೇಳ್ರಿ.